ಬಂದ್ರ ಬನ್ನಿ ಫ್ರೆಂಡ್ಸ್, ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡುವ ರೆಸಿಪಿ ತೋರಿಸ್ತೀನಿ. ಇವತ್ತು ಸಂಕಷ್ಟ. ಯಾರೆಲ್ಲ ಮೋದಕ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಟೇಸ್ಟಿಯಾದ ಗರಿಗರಿಯಾದ ಮೋದಕ ಮಾಡೋದಕ್ಕೆ ಸಾಮಗ್ರಿಗಳು: 1 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಪುಟಾಣಿ ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದಕ್ಕೆ 1-2 ಏಲಕ್ಕಿ ಹಾಕಿ ರುಬ್ಕೊಂಡು ಬಂದರೆ, ತುಂಬ ನುಣ್ಣಾಗಿ ರುಬ್ಕೋಬೇಕು. ರುಬ್ಕೊಂಡು ಬಂದರೆ ನಮ್ಮದು ಪುಡಿ ರೆಡಿ ಆಗುತ್ತೆ ಮೋದಕಕ್ಕೆ. ಇವಾಗ ಚಪಾತಿ ಹಿಟ್ಟನ್ನು ನಾದ್ಕೋಬೋದು ಅಥವಾ ಮೈದಾ ಹಿಟ್ಟನ್ನು ನಾದ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಾದ್ಕೊಂಡು ಚಿಕ್ಕದಾಗಿ ಉಳ್ಳೆ ಮಾಡಿಕೊಂಡು ಈ ರೀತಿಯಾಗಿ ಎಲೆಯನ್ನು ಲಟ್ಟಿಸ್ಕೊಂಡು 1 ಸ್ಪೂನಷ್ಟು ಮಾಡಿಟ್ಕೊಂಡಂತಹ ತುಳಿಯನ್ನು ಇದರಲ್ಲಿ ಹಾಕಿ ಅದನ್ನು ರೌಂಡ್ ಶೇಪಲ್ಲಿ ನಾವು ಸುತ್ತಿದರೆ ತುಂಬ ಗರಿಗರಿಯಾದಂತಹ ಟೇಸ್ಟಿಯಾದಂತಹ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ರೆಡಿಯಾಗುತ್ತೆ. ನೀವು ಇದನ್ನು ಇನ್ನೂ 2 ಮೆಥಡಲ್ಲಿ ಮಾಡ್ಬೋದು. ನಾನಿವತ್ತು ಕರಿದ ಮೋದಕವನ್ನು ಮಾಡ್ತಾಯಿದ್ದೀನಿ. ಇದನ್ನು ನೀರಲ್ಲಿ ಕುದಿಸಿ ಕೂಡ ಮಾಡ್ಕೋಬೋದು ಮತ್ತು ಆಣ ತಗೊಂಡು ಬೆಲ್ಲದಲ್ಲಿ ಕೂಡ ನೀವು ಹೂರ್ಣದ ಥರನೂ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಂತೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೇವಲ ಒಂದು 20 ನಿಮಿಷ ಟೈಮ್ ಇದ್ದರೆ ಸಾಕು. ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ನೀವು ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾದಂತಹ ಮೋದಕ ಮಾಡ್ಬೋದು ಫ್ರೆಂಡ್ಸ್. ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.